ನೋಡಿ, ಮಂಡ್ಯದಲ್ಲಿ ತೀವ್ರಗೊಂಡಿದೆ ಕಾಂಗ್ರೆಸ್ ಪ್ರತಿಭಟನೆ. ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಕಿಡಿಕಾರ್ತಿದ್ದಾರೆ. ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಪ್ರತಿಭಟನೆಯ ಕಿಚ್ಚು ತೀವ್ರಗೊಂಡಿದೆ. ಮೈಸೂರು ಬೆಂಗಳೂರು ಹೆದ್ದಾರಿಯನ್ನೇ ತಡೆದಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಪ್ರತಿಭಟನಾಕಾರರು ರಾಜ್ಯಪಾಲರ ವಿರುದ್ಧ ಧಿಕ್ಕಾರವನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನರು, ಕುರುಬ ಸಮುದಾಯದವರು ಎಲ್ಲರೂ ಕೂಡ ಅಲ್ಲಿ ಸೇರಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಯಾವಾಗ ತನಿಖೆ ಶುರು ಮಾಡಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ಗೆ ಆದೇಶ ಆಯಿತು, ಅವರ ಆಕ್ರೋಶದ ಕಟ್ಟೆ ಒಡೆದಿದೆ. ಒಂದು ಕಡೆ ಕಲಬುರಗಿಯಲ್ಲಿ ದೃಶ್ಯಗಳನ್ನ ನೋಡ್ತಾ ಇದ್ರಿ ನೀವು, ಬೆಂಗಳೂರಿನಲ್ಲೂ ಯಾವ ರೀತಿ ಇದೆ ಪ್ರತಿಭಟನೆ ಕಿಚ್ಚು ನೋಡ್ತಾ ಇದ್ರಿ. ಈಗ ನೋಡ್ತಾ ಇರುವಂಥ ದೃಶ್ಯ ಮಂಡ್ಯದಲ್ಲಿ. ಒಂದು ಕಡೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡುವಂತ ಪ್ರಶ್ನೆಯೇ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಆದರೂ ಕೂಡ ಈ ಒಂದು ಪ್ರಾಸಿಕ್ಯೂಷನ್ ಕೊಟ್ಟಿರೋದ್ರಿಂದ, ತನಿಖೆ ಮುಂದುವರಿಯೋದ್ರಿಂದ ಯಾವಾಗ ಏನ್ ಬೇಕಾದರೂ ಆಗಬಹುದು. ಸರ್ಕಾರದ ಬುಡ ಸದ್ಯಕ್ಕೆ ಗಟ್ಟಿಯಂತೂ ಇಲ್ಲದಂತೆ ಕಾಣ್ತಾ ಇದೆ. ಸೊ ಹೀಗಾಗಿ ಸಮುದಾಯವಾರು ಪ್ರತಿಭಟನೆ ಆಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಮಂಡ್ಯದಿಂದ ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಆನಂದ್, ಪ್ರತಿಭಟನೆಯ ಕಿಚ್ಚು ನೋಡ್ತಾ ಇದ್ದೀವಿ, ಯಾವ ರೀತಿ ಆಗ್ತಾ ಇದೆ, ಏನ್ ಹೇಳ್ತಾರೆ ಅಲ್ಲಿರೋರೆಲ್ಲರೂ? ದಿವಿತ್, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿರುದ್ಧ ಮಂಡ್ಯದಲ್ಲೂ ಕೂಡ ಆಕ್ರೋಶ ಭುಗಿಲೆದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡೋ ಮೂಲಕ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಗೋ ಬ್ಯಾಕ್ ಗವರ್ನರ್ ಅನ್ನೋ ಘೋಷಣೆಯನ್ನು ಕೂಗೋ ಮೂಲಕ ಅವ್ರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹಳೆ ಹೆದ್ದಾರಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರ ರಾಜ್ಯಪಾಲರು ಹಲೋ ನೀವೆಲ್ಲ ನೋಡಿರೋದೆ, ಆಲ್ರೆಡಿ ಸರ್ಕ್ಯುಲೇಟ್ ಆಗಿರೋದೆ. ಇದು ನನ್ನ ಕಾಪಿ. ಸಾಕಲ್ಲ, ಈಗ ಶೂಟ್ ಕೊಡಪ್ಪ, ಕೇಳು, ಶೂಟ್ ಯೋರ್ ಕ್ವೆಶ್ಚನ್ಸ್. ಸರ್ ಹೇಳಿ, ತಾವು ಮೈಸೂರಿನ ಲೋಕಾಯುಕ್ತದಲ್ಲಿ ದೂರನ್ನು ಸಲ್ಲಿಕೆ ಮಾಡಿದ್ದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಗವರ್ನರ್ ಕೇಳಿದ್ರಿ. ಇವತ್ತು ಗವರ್ನರ್ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿದ್ದಾರೆ. ಹೇಗನ್ನಿಸ್ತಿದೆ? ಈಗ ತಮ್ಮ ಹೋರಾಟಕ್ಕೆ ಮೊದಲ ಜಯ ಅನ್ಕೊತಿರೋ ಹೇಗೆ? ಜಯ ಅಂತ ಹೇಳಲ್ಲ, ಸಂತೋಷ ಆಗಿದೆ. ವೆರಿ ಡೋಂಟ್ ಗೆಟ್ ಸ್ಕೇರ್ಡ್. ಹಾಂ, ಜಯ ಅಂತ ಹೇಳೋಕ್ಕಾಗಲ್ಲ. ಇದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ. ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ವು, ಅದು ನಡೆದಿದೆ. ನೆಕ್ಸ್ಟ್ ಸ್ಟೆಪ್ಪು ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸನ್ಸ್ ತಗೊಳ್ಳಿ, ಇಲ್ಲ 156(3) ರೆಫರ್ ಮಾಡಿ ಅಂತ ಕೇಳೋದು. ಅದು ಮಾಡ್ತೀವಿ. ಅದು 21ನೇ ತಾರೀಕು. ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಆಲೋಚನೆ ಮಾಡಿ, ಯಾಕಂತೇಳಿದ್ರೆ ಈಗ ಅವರೇನು ಸುಮ್ಮನೆ ಇರಲ್ಲ, ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನು ಅವರು ಮಾಡ್ತಾ ಇರ್ತಾರೆ. ಅವ್ರು ಏನು ಆಲೋಚನೆ ಮಾಡ್ಬೋದು ಅನ್ನೋದು ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ. ಈಗ ಸಂತೋಷ ಸರ್. ಈಗ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರಲ್ಲ ಸರ್, ಮೈಸೂರು ಲೋಕಾಯುಕ್ತದಲ್ಲಿ FIR ದಾಖಲಾಗುತ್ತಾ ಸಿದ್ದರಾಮಯ್ಯ ಮತ್ತು ಅವ್ರ ವಿರುದ್ಧ? ಅದು ಇದನ್ನು ಈ ಸ್ಯಾಂಕ್ಷನನ್ನು ಕೋರ್ಟ್ ಕೊಟ್ಟು ಕೋರ್ಟ್ ಆದೇಶ ಬರಬೇಕು. ಕೋರ್ಟ್ ಆದೇಶ ಕೊಡ್ತದೆ 156 ಎನ್ಕ್ವೈರಿ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಆಗ FIR ರಿಜಿಸ್ಟರ್ ಮಾಡಿ ಮುಂದುವರಿಸಿ. ಈಗ PC Act 17A ಅಡಿ ಈಗ ಲೋಕಾಯುಕ್ತ ಪೊಲೀಸರಿಗೆ ತಾನೇ ಈಗ? ಹೌದು ಹೌದು, ಲೋಕಾಯುಕ್ತ ಪೊಲೀಸಿಗೆ ಈಗ ಮಾಡ್ಬೋದಲ್ವಾ ಅಂತ ಹೇಳಿ?
ಸಂತೋಷ. ಅದು ಬರೀ 17A ಅಲ್ವಲ್ಲ, 19 ಇದೆ. ಪಾಪ ಒಂದು ಸೆಕ್ಷನ್ ಬಿಟ್ಟಿದ್ದಾರೆ, ಅವ್ರು ನೋಡೋದಕ್ಕೆ ಮರ್ತೋಗ್ಬಿಟ್ಟಿರ್ಬೋದು, ಅವ್ರು ಗಮನಿಸಿರಲ್ಲ. ಸೆಕ್ಷನ್ 17A, ಸೆಕ್ಷನ್ 218 ಆಫ್ ಭಾರತೀಯ ನಾಗರಿಕ ಸಂಹಿತೆ ಎರಡೂ ಹಾಕಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ನಿಮಗೆಲ್ಲ ಕಳಿಸಿದ್ದೆ ಆ ಸರ್ಕ್ಯುಲರ್, ಹೈಕೋರ್ಟು ಸರ್ಕ್ಯುಲರ್ ಕಳಿಸಿದ್ದೆ. ನನಗೂ ಗೊತ್ತು, ನಾನು ಗವರ್ನರ್ನ ಬಂದು ಭೇಟಿ ಆಗೋಂಗಿಲ್ಲ, ಅಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಡೈರೆಕ್ಟಾಗಿ ಬರೋಂಗಿಲ್ಲ. ಕೋರ್ಟ್ ನನಗೆ ಆದೇಶ ಕೊಡಬೇಕು, ಹೋಗಿ ತೊಗೊಂಬರ್ರಿ ಅಂತ. ಅದು 203 ಸ್ಟೇಜ್ ಬಂದ ಮೇಲೆ 200 ಕಂಪ್ಲೇಂಟ್ ಹಾಕಿ 202 ಡಿಸ್ಮಿಸ್ ಮಾಡೋಣ ಅಂತ ತೀರ್ಮಾನ ಮಾಡಿ ಮೇಲ್ನೋಟಕ್ಕಿದ್ದ ಇಟ್ ಇಸ್ ವರ್ತ್ ಪ್ರೊಸೀಡಿಂಗ್ ಅಂತ ಡಿಸೈಡ್ ಮಾಡಿದ್ಮೇಲೆ 203 ನಮಗೆ ಹೇಳ್ಬೇಕು, ಹೋಗಿ ತೊಗೊಂಬರ್ರಿ ಅಂತ. ಆಗ ನಾನು ಬರಬೇಕಾಗಿದ್ದಿತ್ತು. ಬಟ್ ಈಗ ಸದ್ಯಕ್ಕೆ ಹೈಕೋರ್ಟ್ ಆದೇಶ ಒಂದು 2023ರಲ್ಲಿತ್ತು. ಆ ಆದೇಶದ ಪ್ರಕಾರ ನಾನು PCR ಹಾಕಬೇಕಾದ್ರೆ, ಫೈಲ್ ಮಾಡಬೇಕಾದ್ರೆ ಅನುಮತಿ ತೊಗೊಂಡೋಗ್ಬೇಕು ಅಂತಿತ್ತು. ಆ ಗೊಂದಲದಲ್ಲಿ ನಾವೀಗ ಮಾಡಿದ್ದೀವಿ. ಐ ಸಾಟ್ ಫಾರ್ ದಿ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಕಾನೂನು ಸಮರ ನಡೀತದೆ ಆನ್ ದ್ಯಾಟ್ ಆಸ್ಪೆಕ್ಟ್. ನಾನು ಹೇಳಲಿಕ್ಕಾಗಲ್ಲ, ಹೈಕೋರ್ಟ್ ಹೇಳೋದು. ಅವರು ಸ್ಟೇಗಂತೂ ಟ್ರೈ ಮಾಡೇ ಮಾಡ್ತಾರೆ. ನಾವು ಅದು ಕೊಡಬಾರ್ದು ಅಂತ ನಾವು ಹೇಳ್ತೀವಿ. ಇದು ಇಟ್ಸ್ ಗೋಟ್ ನ್ಯಾಚುರಲ್. ಇಬ್ಬರು ದೂರುದಾರರು ಇವತ್ತು KVA ಹಾಕೊಂಡಿದ್ದಾರೆ ಅಂತ ಈಗ ತಾವು ಏನಾದ್ರು ನಾನು ರೆಡಿ ಆಗ್ತೀನಿ. ಯಾಕಂದರೆ ನಾನು ಈಗ ಬಂದೆ ಮಡಿಕೇರಿಯಿಂದ, 10 ಗಂಟೆ ಬೆಳಗ್ಗೆ ಹಾಕ್ಬಿಡ್ತೀವಿ. KVA ಇರೋದ್ರಿಂದ ಇಟ್ ಹ್ಯಾಸ್ ಬಿ ಹರ್ಡ್. ನಾನು ಬೆಳಗ್ಗೆ ಹಾಕ್ಬಿಡ್ತಿದ್ವಿ, ಸೋಮವಾರ ಬೆಳಗ್ಗೆ KVA ಹಾಕ್ತೀವಿ. ನಾನು ಪೊಲಿಟಿಕಲ್ ಕಮೆಂಟಿಂಗ್ ನಾನು ಮಾಡಲ್ಲ, ಯಾವತ್ತೂ ಮಾಡಿಲ್ಲ. SM ಕೃಷ್ಣ ಕೇಸ್ ಆದರೂ ಸರಿ, ಧರ್ಮಸಿಂಗ್ ಕೇಸ್ ಆದರೂ ಸರಿ, ಕುಮಾರಸ್ವಾಮಿ ಕೇಸ್ ಆದರೂ ಸರಿ, ಯಡಿಯೂರಪ್ಪನ ಕೇಸ್ ಆದರೂ ಸರಿ, ಕೇಳಿ ಎಲ್ಲಾದರೂ ಒಂದು ಕಡೆ ನಾನು ಇಂಥವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದೀನಾ? ಇಲ್ಲ. ಅವ್ರ ವಿರುದ್ಧ ಕಾನೂನು ಸಮರದ ಸ್ಟಾರ್ಟ್ ಮಾಡಿದ್ದೀವಿ, ಅದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ಅಷ್ಟೇ. ಸರ್, ಈಗ ಲೋಕಾಯುಕ್ತದಲ್ಲಿ ತನಿಖೆ ನಡೆಯೋದ್ರಿಂದ ಲೋಕಾಯುಕ್ತದಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ರಾಜ್ಯ ಸರ್ಕಾರದಿಂದ ಅಪಾಯಿಂಟ್ ಆಗಿರ್ತಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಪಾರದರ್ಶಕ ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಪ್ರಾಪರ್ ಸ್ಟೆಪ್ಸ್ ಹೆಂಗೆ ಅಂತ ನಾವು ಆಲೋಚನೆ ಮಾಡಿ ನಿಮ್ಮ ಮುಂದೆ ತಂದೆ ತರ್ತೀವಿ. ಐ ವಿಲ್ ಕಮ್ ಬ್ಯಾಕ್. ಬರ್ತೀನಿ, ಬರಲ್ಲ? ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಹಾಂ, ಓಕೆ. ಆಲ್ ದ ಇಂಗ್ಲೀಷ್ ಟುಗೆದರ್. ನೋಡಿ, ಗಮನಿಸ್ತಾ ಇದ್ದೀರಿ, TJ ಅಬ್ರಹಾಂ ದೂರುದಾರ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನಾವೇನು ರಾಜೀನಾಮೆ ಕೊಡಿ ಅಂತ